21ನೇ ಪ್ರಶ್ನೆ, ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದರಂತೆ ಎಂದು ತೋರಿಸಿದರೆ ಅದು ಈ ಅಲಂಕಾರಕ್ಕೆ ಉದಾಹರಣೆಯಾಗುತ್ತದೆ. ನೀಡಿದ ಆಪ್ಷನ್ ಎ ಉತ್ಪ್ರೇಕ್ಷ ಅಲಂಕಾರ, ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರ, ಆಪ್ಷನ್ ಸಿ ಉಪಮಾ ಅಲಂಕಾರ, ಆಪ್ಷನ್ ಡಿ ರೂಪಕ ಅಲಂಕಾರ. ಇದಕ್ಕೆ ಸರಿಯಾದ ಉತ್ತರ ದೃಷ್ಟಾಂತ ಅಲಂಕಾರ. ಇಲ್ಲಿ ನೋಡಿ, ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಅಂತ ಹೇಳಿದಾಗ ಆ ವಾಕ್ಯವು ಬೇರೆ ಬೇರೆ ಅರ್ಥ ಇದ್ರೂ ಕೂಡ ಆ ಉದ್ದೇಶ ಒಂದೇನ್ನೇ ಹೇಳ್ತಾ ಇರಬೇಕು. ಅದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳ್ತೇವೆ. ಅದಕ್ಕೆ ದೃಷ್ಟಾಂತ ಅಲಂಕಾರಕ್ಕೆ ಎಕ್ಸಾಂಪಲ್ನ ಹೇಳೋದಾದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಇದರ ದೃಷ್ಟಾಂತ ಅಲಂಕಾರಕ್ಕೆ ಒಂದು ಉದಾಹರಣೆ. ಆಲ್ಮೋಸ್ಟ್ ದೃಷ್ಟಾಂತ ಅಲಂಕಾರದಲ್ಲಿ ಗಾದೆ ಮಾತುಗಳನ್ನು ನೀವು ನೋಡ್ಬೋದು. ಗಾದೆ ಮಾತುಗಳನ್ನು ಬಂತು ಅಂದರೆ ಅದು ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರತಿಬಿಂಬಕ್ಕೆ ಅಂದರೆ ಒಂದೊಂದು ಬೇರೆ ಬೇರೆ ವಾಕ್ಯ ಇರ್ತದೆ, ಒಂದೇ ಅರ್ಥವನ್ನು ಹೇಳಿದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತ ನೀವು ಪಾಯಿಂಟ್ ಔಟ್ ಮಾಡಬೇಕು. ನಂತರ ಉತ್ಪ್ರೇಕ್ಷ ಅಲಂಕಾರ ಅಂದರೆ ಏನು? ಉತ್ಪ್ರೇಕ್ಷ ಅಲಂಕಾರದಲ್ಲಿ ಇವು 4 ಅಂಕ ಅಲಂಕಾರವನ್ನು ನೀವು ಬಾಯ್ಪಾಟ್ ಮಾಡಲೇಬೇಕಾಗ್ತದೆ. ಉತ್ಪ್ರೇಕ್ಷ ಅಲಂಕಾರ ಅಂದರೆ ಒಂದು ಪದ ಅಥವಾ ಒಂದು ಪದಾರ್ಥವನ್ನಾಗಲಿ ಸನ್ನಿವೇಶನಾಗಲಿ ಮತ್ತೊಂದನ್ನಾಗಿ ವರ್ಣಿಸಿದರೆ ಅದನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಕರೆಯುತ್ತೆ. ಸರಿಯಾದ ಉತ್ತರ ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತೋ ಬಿಡ್ತೋ. ಅಂದರೆ ಒಂದು ಸನ್ನಿವೇಶವನ್ನು ಅತಿ ಹೆಚ್ಚು ಉತ್ಪ್ರೇಕ್ಷಕವಾಗಿ ಭಾವಾರ್ಥವಾಗಿ ಹೇಳುವುದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತೇವೆ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು, ನಿರಪರಾಧಕ್ಕೆ ಮೂಕ ಸಾಕ್ಷಿ ಎಂಬಂತೆ ಬಾಸುಳೆಗಳೆಂದು ನೆತ್ತುರುಕ್ಕಿ ಹರಿಯಿತು ಎಂಬುದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಉದಾಹರಣೆ. ನಂತರ ಉಪಮಾಲಂಕಾರ ಅಂದರೆ ನೆನ್ಪಿಟ್ಕೋಬೇಕು, ಇಲ್ಲಿ ಉಪಮಾನ ಉಪಮೇಯ ಸಮಾನ ಗುಣಧರ್ಮಗಳು ಬರುವಂಥ ಚಾನ್ಸಸ್ಗಳು ಇರ್ತದೆ. ಉಪಮೇಯ ಅಲಂಕಾರ ಅಂದರೆ ರಾಧೆ ವಲ್ಲಭ ಕಮಲದಂತೆ ಅರಳಿತು. ಓಕೆ, ರಾಮನ ಮುಖ ಚಂದಿರನಂತೆ ಅರಳಿತು, ಚಂದಿರನಂತೆ ತಂಪಾಗಿತ್ತು. ಈ ರೀತಿಯಾಗಿ ಹೋಲಿಕೆ ಎಂಬಂಥ ಅರ್ಥವನ್ನು ನೆನ್ಪಿಟ್ಕೊಳ್ಳಿ, ಹೋಲಿಕೆಯಲ್ಲಿ ಬರಬೇಕು. ಇಲ್ಲಿ ಉತ್ಪ್ರೇಕ್ಷಕವಾಗಿ ಹೆಚ್ಚಾಗಿ ಬಿಂಬಿಸೋದು. ಓಕೆ, ಇಲ್ಲಿ ಪ್ರತಿಬಿಂಬ ಗಾದೆ ಮಾತು ಅಂತ ಇಟ್ಕೊಂಡ್ರು ನಿಮಗೆ ಬೇಗ ನೆನಪಾಗ್ತದೆ. ಹೋಲಿಕೆಯಾಗಿ ಬರ್ತಾರೆ, ಅದನ್ನು ಉಪಮಾಲಂಕಾರ ಅಂತ ಹೇಳ್ತಾರೆ. ಕೊನೆಯದಾಗಿ ರೂಪಕ ಅಲಂಕಾರ ಅಂದರೆ ಊಹೆಯನ್ನು ಮಾಡಿಕೊಂಡು ಇರಬೇಕು. ರೂಪಕ ಅಲಂಕಾರದಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅಂದರೆ ಹೆಚ್ಚಾಗಿ ಹೇಳುವಂಥದ್ದು. ದೃಷ್ಟಾಂತ ಅಲಂಕಾರದಲ್ಲಿ ಅತಿಯಾಗಿ ನಿಮಗೆ ಗಾದೆ ಮಾತುಗಳು ಬರ್ತವೆ. ಅದರಿಂದ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗ್ತದೆ. ರೂಪಕ ಅಲಂಕಾರ ನೋಡೋದಾದ್ರೆ ಇಲ್ಲಿ ಉಪಮಾನ ಮತ್ತು ಉಪಮೇಯ ಎರಡೇ ಇರ್ತದೆ. ರಾಧೆಯ ಮುಖ ಕಮಲ ಅರಳಿತು. ಓಕೆ, ರಾಧೆಯ ಮುಖ ಕಮಲ ಅರಳಿತು ಅಂದರೆ ಅದು ರೂಪಕ ಅಲಂಕಾರಕ್ಕೆ ಹೋಗ್ತದೆ. ರಾಧೆಯ ವಲ್ಲಭ ಕಮಲದಂತೆ ಅಂತೆ ಕಂತೆ ದಂತೆ ಅರಳಿತು ಅಂದರೆ ಅದು ಉಪಮಾಲ ಅಲಂಕಾರಕ್ಕೆ ಹೋಗ್ತದೆ. ಇದು ಶಬ್ದ ಅಲಂಕಾರದ ವಿಧಗಳಾಗಿವೆ. ನಂತರ ಪ್ರಶ್ನೆ ನೋಡೋದಾದ್ರೆ, ಮಾತ್ರಾಗಣದಲ್ಲಿ 4 ಪದಗಳುಳ್ಳುವ ಪದ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ವೃತ್ತ, ರಗಳೆ, ಸಾಂಗತ್ಯ, ಕಂದಪದ್ಯ. ಕಂದಪದ್ಯದಲ್ಲಿ 4 ಪದಗಳುಳ್ಳ ಪದ್ಯ ಆಗಿದೆ ಮಾತ್ರಾಗಣದಲ್ಲಿ. ಹಾಗಾದರೆ ವೃತ್ತ, ರಗಳೆ, ಸಾಂಗತ್ಯ, ಕಂದಪದ್ಯ ಅಂದರೆ ಏನದ ಅಂದ್ರೆ ನೋಡೋದಾದ್ರೆ, ನಂತರ ಪ್ರಶ್ನೆ ಸಮಂತು ಪದದ ಹೊಸಗನ್ನಡ ರೂಪವಿದು ಅಂತ ಹೇಳಿದ್ದಾರೆ. ಸಮಂತು ಎಂದರೆ ಚೆನ್ನಾಗಿ ಎಂಬುದು ಪದದ ಅರ್ಥವಾಗಿದೆ. ಪದಗಳ ಅರ್ಥವನ್ನು ನೀವು ಹೆಚ್ಚು ಓದ್ಕೊಂಡ್ರೆ ಮಾತ್ರ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನಂತರ ಪ್ರಶ್ನೆ ಸಂಖ್ಯೆ 24, ಇವರು ವಿಕ್ರಮಾರ್ಜುನ ವಿಜಯಂ ಕೃತಿಯ ಕರ್ತೃ ಆಗಿದ್ದಾರೆ. ಸರಿಯಾದ ಉತ್ತರ ಪಂಪ. ನಂತರ ಜನ್ನನ ಬಗ್ಗೆ ಹೇಳೋದಾದ್ರೆ 1225 ಈತನ ಕಾಲ. ಜೈನ ಪರಂಪರೆ ಸೇರಿದ ಕವಿ ಮಾರ್ಗದ ಕವಿ. ಹೊಯ್ಸಳ ನರಸಿಂಹ ಕಟ್ಟೋಪಾಧ್ಯಾಯ ಸುಮನೋಪಾಮ ಎಂಬ ಪ್ರಸಿದ್ಧನಾಗಿರುವ ಶಂಕರ ಜನ್ನನ ತಂದೆ. ಗಂಗಾದೇವಿ ಇವನ ತಾಯಿಯಾಗಿದ್ದಾರೆ.
ಮುಖ್ಯವಾಗಿ ಆ, ಜನ್ನನ ಕವಿ ಗ್ರಂಥಗಳನ್ನು ನೋಡಿದಾದ್ರೆ ಯಶೋಧರ, ಅನಂತನಾಥ ಪುರಾಣ, ಅನುಭವ ಮುಕುರ, ಸ್ವರತಂತ್ರ ಇವು ಕೂಡ ಇವನ ಕೃತಿಗಳು. ಯಶೋಧ ಚರಿತ್ರೆ, ಅನಂತನಾಥ ಪುರಾಣ ಮುಖ್ಯವಾಗಿ ಜನ್ನನ ಬಗ್ಗೆ ಕೇಳ್ತಾರೆ. ಯಶೋಧ ಚರಿತ್ರೆಯನ್ನು 1209 ಬರೆದನು. ವಾದಿರಾಜಕೃತ ಸಂಸ್ಕೃತ ಯಶೋಧರ ಚರಿತ್ರೆ ಆಧಾರದಿಂದ ಈ ಕೃತಿಯನ್ನು ಬರೆಯಲಾಗಿದೆ. ಸಂಪೂರ್ಣ ಕಂದ ಪದ್ಯದಿಂದ ಈ ಒಳಗೊಂಡಂಥ ಮೊದಲ ಕೃತಿಯಾಗಿದೆ. ನೋಡಿ, ಕಂದ ಪದ್ಯದಿಂದ ಒಳಗೊಂಡಂಥ ಮೊದಲ ಜನ್ನನ ಕೃತಿ ಯಾವುದು ಅಂತ ಕೇಳಿದಾಗ ಯಶೋಧರ ಚರಿತ್ರೆ ಅಂತ ಹೇಳಬೇಕು. ನಂತರ ಅನಂತನಾಥ ಪುರಾಣ, ಇದು ಕೂಡ ಜನ್ನನ ಕೃತಿಯಾಗಿದೆ. 14ನೇ ತೀರ್ಥಂಕರ ಅನಂತನಾಥನ ಕಥೆಯನ್ನು ಇದು ಒಳಗೊಂಡಿದೆ. ಸಂಸ್ಕೃತ ಉತ್ತರ ಪುರಾಣ ಆಧಾರವಾಗಿ ಇಟ್ಟುಕೊಂಡಿದ್ದಾನೆ. ಸುಮಾರು 1400 ಪದ್ಯಗಳನ್ನು ಇವು ಒಳಗೊಂಡಿದೆ. ಇದು ಚಂಪು ಕೃತಿಯಾಗಿದೆ. ಇದು ಮುಖ್ಯವಾಗಿ ಜನ್ನನ ಬಗ್ಗೆ ಕೇಳಬಹುದಂಥ ಪ್ರಶ್ನೆಗಳು. ನಂತರ ಪೊನ್ನ. ರತ್ನತ್ರಯರಲ್ಲಿ ಪೊನ್ನನು 2ನೇಯವನು. ಪಂಪನ ವ್ಯಂಗಿ ವಿಷಯವೇ ಆತನ ನಾಡಾಗಿರಬೇಕು ಅಂತ ಒಂದು ಹೇಳಲಾಗಿದೆ. ಪೊನ್ನನ ಕೃತಿಗಳನ್ನು ನೋಡೋದಾದ್ರೆ ಶಾಂತಿ ಪುರಾಣ, ಭುವನೈಕ್ಯ ಮಾಧುವ್ಯ, ಜೀನಾಕ್ಷರ ಮಾಲೆ, ಕವಿರಚತ ಕಾಂಗುರು, ಗತ ಪ್ರಜ್ಞಾತ ಇದು ಪೊನ್ನನ ಕೃತಿಗಳಾಗಿವೆ. ಪಂಪನ ಬಗ್ಗೆ ಹೇಳೋದಾದ್ರೆ ಪಂಪ ಆದಿಪುರಾಣದ ಆದಿಪುರಾಣ ಪಂಪನ ಮೊಟ್ಟಮೊದಲ ಕಾವ್ಯವಾಗಿದೆ. ಆದಿಕಾವ್ಯ ಮತ್ತು ಆದಿಕವಿ ಅಂತಾನೆ ಇವನನ್ನು ಕರೀತಾರೆ ಪಂಪನನ್ನು. ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಕನ್ನಡಕ್ಕೆ ಪಂಪ ಆದಿಕವಿ. ಪಂಪನ ಕೃತಿ ನೋಡೋದಾದ್ರೆ ಆದಿಪುರಾಣ ಮತ್ತು ಪಂಪ ಭಾರತ. ಆದಿಪುರಾಣ ಪಂಪನ ಧಾರ್ಮಿಕ ಕಾವ್ಯವಾಗಿದೆ. ಪಂಪ ಭಾರತ 3 ತಿಂಗಳು ರಚಿತವಾದಂಥ ಕೃತಿಯಾಗಿದೆ. ಮುಖ್ಯವಾಗಿ ಪಂಪ ಭಾರತ ಮತ್ತು ಆದಿಪುರಾಣ ಯಾರ ಕೃತಿ ಅಂತ ಕೇಳಿದಾಗ ಪಂಪ ಅಂತ ನೀವು ಹೇಳಬೇಕಾಗ್ತದೆ. ಪಂಪನ ಕುರಿತು ಬಂದಂಥ ಕೃತಿಗಳನ್ನು ನೋಡೋದಾದ್ರೆ TS ವೆಂಕಣ್ಣಯ್ಯ ಅವರು ಪಂಪ ಭಾರತವನ್ನು ಬರೆದಾರೆ. ತೀನಂ ಶ್ರೀ ಅವರು ಪಂಪ, ಕುವೆಂಪು ಅವರು ಪಂಪನಲ್ಲಿ ಭವ್ಯತೆ ಎಂಬ ಕೃತಿ, ಶ್ರೀ ಮುರಳಿ ರನ್ನನ ಕೃತಿ ರತ್ನ ಅಂತ ಬರೆದಿದ್ದಾರೆ, ಪಂಪನ ಉಲ್ಲೇಖವಿದೆ. ಮುಳಿಯ ತಿಮ್ಮಪ್ಪ ಪಂಪ ಮಹಾಕವಿ ಎಂಬ ಕೃತಿಯನ್ನು ಬರೆದಿದ್ದಾರೆ. ಇದು ಪಂಪನಿಗೆ ಸಂಬಂಧಪಟ್ಟಂಥ ಕೃತಿಗೆ. ಹಾಗಾದರೆ ಷಟ್ಪದಿಯ ಬ್ರಹ್ಮ ಎಂದು ಪ್ರಸಿದ್ಧವಾದ ಕವಿ ಯಾರು? ರಾಘವಾಂಕ, ಜನ್ನ, ಪೊನ್ನ, ಅಂಡಯ್ಯ ಅಂತ ಹೇಳಿದ್ದಾರೆ. ರಾಘವಾಂಕ ಷಟ್ಪದಿಯ ಬ್ರಹ್ಮ ಅಂತ ಕರೆಯಲಾಗುತ್ತದೆ. ಹಾಗಾದರೆ ರಾಘವಾಂಕನ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ನೋಡೋದಾದರೆ ರಾಘವಾಂಕ 1225 ಕಾಲ. ರಾಘವಾಂಕ ಹರಿಹರನ ಸಹೋದರ ರುದ್ರಾಣಿಯ ಮಗ ಮತ್ತು ಹರಿಹರ ಈತನ ಮಾಮನೂ ಹೌದು ಎಂದು ಕರೆಯಲಾಗುತ್ತದೆ. ರಾಘವಾಂಕನ ಕೃತಿಯನ್ನು ನೋಡೋದಾದರೆ ಹರಿಶ್ಚಂದ್ರ ಕಾವ್ಯ, ಮುಖ್ಯವಾಗಿ ಹಲವಾರು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ವೀರೇಶ ಚರಿತ್ರೆ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತ್ರೆ, ಶರಭ ಚರಿತ್ರೆ, ಹರಿಹರ ಮಹತ್ವ ಇದು ರಾಘವಾಂಕನ ಮುಖ್ಯವಾದಂಥ ಕೃತಿಗಳಾಗಿವೆ. ವೀರೇಶ ಚರಿತ್ರೆ ಮುಖ್ಯವಾಗಿದೆ. ಇದರಲ್ಲಿ ರಾಘವಾಂಕನ ಎಲ್ಲ ಕಾವ್ಯಗಳು ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಿದೆ. ವೀರೇಶ ಚರಿತ್ರೆಯೊಂದು ಉದ್ದಂಡನ ಎಂಬ ಷಟ್ಪದಿಯಲ್ಲಿ ರಚನೆಯಾದಂಥ ಕಾವ್ಯವಾಗಿದೆ. ಇಷ್ಟು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿವೆ. ಸಂಪೂರ್ಣ ವಿವರಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.